ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ ವೀಕ್ಷಕರೇ, ಒಂದು ಹೆಣ್ಣು ತಾನು ಮದುವೆ ಆಗುವಂತಹ ಹುಡುಗ ಹೇಗಿರಬೇಕು, ಅವರಲ್ಲಿ ಭಾವನೆಗಳು ಹೇಗಿರಬೇಕು ಅಂತ ಅಂದ್ಕೊಳ್ತಾರೆ ಗೊತ್ತಾ ನಿಮಗೆ? ಒಂದು ಹೆಣ್ಣು ಒಂದು ಯೋಚನೆ ಅವಳದು ಸಿಂಪಲಾಗಿ ದುಡ್ಡಿರಬೇಕು, ಆಸ್ತಿ ಇರಬೇಕು. ದುಡ್ಡು ಆಸ್ತಿ ಇಲ್ಲದೆ ಯಾರು ಮದುವೆ ಆಗ್ತಾರೆ? ದುಡ್ಡು ಆಸ್ತಿ ಬೇಕಲ್ಲ. ಒಂದು ಸೀರೆ ಕೊಡಿಸೋಕ್ಕೂ ತಾಕತ್ತಿಲ್ಲ, ಒಂದು ಬಟ್ಟೆ ಕೊಡಿಸೋಕ್ಕೂ ತಾಕತ್ತಿಲ್ಲ, ಒಂದು ಮಕ್ಕಳ ಒಂದು ಪೋಷಣೆ ಮಾಡಲಿಕ್ಕೂ ಅವನ ಹತ್ರ ಒಂದು ದುಡ್ಡಿನ ತಾಕತ್ತಿಲ್ಲ ಅಂದರೆ ಅವನು ಗಂಡಸಾಗ್ತಾನೆ. ಗಂಡು ಅಂದಮೇಲೆ ಇದೆಲ್ಲ ಕ್ವಾಲಿಟಿನ ಬಯಸೋದು ಸಹಜವೇ ಹೆಣ್ಣು. ಅರ್ಥ ಆಯ್ತಾ? ಆದರೆ ಹೆಣ್ಣು ಹೆಚ್ಚಿನ ರೀತಿಯಲ್ಲಿ ಅದಕ್ಕಿಂತ ಹೆಚ್ಚಿನ ಒಂದು ಬಯಸ್ತಾಳೆ. ಗಂಡಲ್ಲಿ ಒಂದು ಗಂಡಸ್ತಾನ ಅಂದರೆ ಏನು ಗೊತ್ತಾ? ಹೋಗಲಿ, ತಿನ್ನೋದು, ಕುಡಿಯೋದು, ಉಣ್ಣೋದು, ದೇಹನ ಬೆಳೆಸ್ಕೊಳ್ಳೋದು, ಇದು ಗಂಡಸ್ತಾನ ಅಲ್ಲ. ಹೆಣ್ಣು ಗಂಡಿನಲ್ಲಿ ಒಂದು ಗಂಡಸ್ತಾನ ಯಾವುದರಲ್ಲಿ ಬಯಸ್ತಾಳೆ ಗೊತ್ತಾ ನಿಮಗೆ? ಹಾಂ, ಶಿವನಿಗೆ ಹತ್ರ. ಯಾವುದೇ ಒಂದು ಹುಡುಗ ಆಗಿರಲಿ, ಅವನಲ್ಲಿ ಕ್ವಾಲಿಟಿ ಇದೆಯೋ ಇಲ್ಲೋ ನೋಡ್ತಾರೆ, ಚೆಕ್ ಮಾಡ್ತಾರೆ ಮೊದಲು. ಅರ್ಥ ಆಯ್ತಾ? ಕ್ವಾಲಿಟಿ ಅಂದರೆ ಶಿವನಿಗೆ ಹತ್ರ ಅಂದರೆ ಏನು? ಒಂದು ಹೆಣ್ಣು ನೆಮ್ಮದಿಯಿಂದ ಇರಬೇಕು, ಅವರ ಮಕ್ಕಳು ನೆಮ್ಮದಿಯಿಂದ ಇರಬೇಕು, ಹಾಗೆ ಅವ್ರ ಕುಟುಂಬ ನೆಮ್ಮದಿಯಿಂದ ಇರಬೇಕು ಅಂದರೆ ದೇವರ ಆಶೀರ್ವಾದ ಬೇಕು ವೀಕ್ಷಕರೇ. ನೀವು ಇವತ್ತೆಲ್ಲ ಯಾವ ಲೋಕದಲ್ಲಿದ್ದೀರೋ ನನಗಂತೂ ಗೊತ್ತಿಲ್ಲ. ಆದರೆ ನಾನು ಇಲ್ಲಿ ತಪಸ್ಸು ಜಪ ಇದರ ಆಚರಣೆ ನಾನು ತಿಳ್ಕೊಂಡಿರೋದಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಒಂದು ಹೆಣ್ಣಿಗೆ ಆತ್ಮತೃಪ್ತಿ, ದೇಹ ತೃಪ್ತಿ ಇದಕ್ಕಿಂತ ಹೆಚ್ಚು ಯಾವ ದುಡ್ಡು ಅಲ್ಲ, ಏನೂ ಅಲ್ಲ. ಅರ್ಥ ಆಯ್ತಾ? ನಾನು ಇದನ್ನೆಲ್ಲ ತುಂಬ ಗ್ರಹಿಸಿದ್ದೇನೆ. ಆ ಕ್ವಾಲಿಟಿ ಅವನಲ್ಲಿ ಇಲ್ಲ ಅಂದರೆ ಖಂಡಿತ ಆ ಹೆಣ್ಣು ಇನ್ನೊಬ್ಬನ ಇಷ್ಟಪಡ್ತಾಳೆ. ಅರ್ಥ ಆಯ್ತಾ? ಗಂಡಿನಲ್ಲಿ ಒಂದು ಹೆಣ್ಣಿಗೆ ಸಂಪೂರ್ಣ ಒಂದು ಅವರ ಆಸೆ, ಕನಸು, ಮಾತು, ಪ್ರೀತಿ, ಆಸೆ ಕನಸುಗಳ ನೆರವೇರಿಸೋ ಜೊತೆ ಪ್ರೀತಿ, ಅವರ ದೇಹ ತೃಪ್ತಿ, ಆತ್ಮತೃಪ್ತಿ, ಮನಸ್ಸಿಗೆ ತೃಪ್ತಿ, ಇದ್ಯಾವುದೂ ಕೊಡಲಿಕ್ಕೆ ಆ ಒಂದು ಮದುವೆಯಾದ ಗಂಡನ ಹತ್ರ ಆಗಲ್ಲ, ಅಥವಾ ಪ್ರೀತಿ ಮಾಡಿದ ಹುಡುಗನ ಹತ್ರ ಆಗಲ್ಲ ಅಂದರೆ ಇನ್ನೊಬ್ಬರನ್ನು ನೋಡಿ ಅವರು ಇಷ್ಟಪಡೋದ್ರಲ್ಲಿ ಮಾತೇ ಇಲ್ಲ. ಅರ್ಥ ಆಯ್ತಾ? ಇದು ಪ್ರಕೃತಿಯ ನಿಯಮವೇ ಹೌದು. ಇದು ಕೂಡ ಈಗ ನೀವು ಕೆಲವರು ಅಂದ್ಕೊಳ್ತಾರೆ, ನನ್ನ ಹೆಂಡತಿ ಸರಿ ಇಲ್ಲ, ಅವರು ಇನ್ನೊಬ್ಬರ ಜೊತೆ ಹೋದರು ಅಂತ. ಹಾಗೆ ಅಂದ್ಕೊಳ್ಳೋದು ತಪ್ಪು. ನಾವು ಸರಿಯಾಗಿದ್ದರೆ ನಮ್ಮ ಹೆಂಡತಿ ಬೇರೆ ಕಡೆ ಹೋಗೋಕ್ಕೆ ಚಾನ್ಸೇ ಇಲ್ಲ. ಅರ್ಥ ಆಯ್ತಾ? ನಾವು ಸರಿಯಾಗಿರೋದು ಅಂದರೆ ನಮ್ಮದು ದುಡ್ಡು ಇದ್ಬಿಟ್ರೆ ಆಯಿತಾ? ನಾವೆಲ್ಲಿ ಹೆಂಡ್ತಿನ ಮನೆ ಬಿಟ್ಟು ಅಲ್ಲಿ ಅಮೇರಿಕದಲ್ಲಿ ಕೆಲಸ ಮಾಡಿಬಿಟ್ರೆ ಆಯ್ತು ಅಂತ ಅಂದ್ಕೊಂಡ್ರ? ಅದಲ್ಲ ವೀಕ್ಷಕರೇ. ನಮ್ಮ ಹೆಂಡ್ತಿನ ನಾವು ಒಂದು ದೇವರ ಹತ್ರ ಹೇಳ್ಕೊಂಡು, ದೇವರ ಜಪ ತಪಸ್ಸಿನ ನಾವು ಯಾವ ರೀತಿ ಬೇಕೋ ಆ ರೀತಿನೇ ಇಟ್ಕೊಳ್ಬೋದು. ಈಗ ಉದಾಹರಣೆ ಕೊಡ್ತೇನೆ ನಿಮಗೆ, ಹೆಣ್ಣಿನ ವಿಚಾರ ಅಂತ ಅಲ್ಲ. ಈಗ ಕೆಲವರು ನನ್ನ ಮೇಲೆ ಕಿಡಿ ಕಾರ್ಬೋದು. ಅರ್ಥ ಆಯ್ತಾ? ಕಿಡಿ ಕಾರ್ಬೇಡಿ. ಯಾಕಂದರೆ ನಾನು ನಿಮಗೇನು ಹೇಳ್ತಾ ಇದ್ದೀನಿ ಅಂದರೆ, ಹೆಣ್ಣು ಅಂದರೆ ನಾವು ಮದುವೆ ಆದವರು ಮಾತ್ರ ಅಲ್ಲ. ಈಗ ನಮ್ಮ ತಾಯಿ, ಈ ಉದಾಹರಣೆಗೆ ತಾಯಿ ಅಂತ ಅಲ್ಲ ವೀಕ್ಷಕರೇ. ಇಲ್ಲಿ ಯಾವುದೇ ಒಂದು ಪ್ರಾಣಿ ಪಕ್ಷಿಗಳಾದರೂ ನೋಡಿ, ಅವುಗಳಿಗೆ ನೆಮ್ಮದಿ ಸಿಗುವಂತಹ ಒಂದು ತಾಣದಲ್ಲಿ ಮಾತ್ರ ಅವುಗಳು ಆರಾಮಲ್ಲಿರ್ತವೆ. ಧೈರ್ಯವಾಗಿ ಅವುಗಳು ಆಹಾರವನ್ನು ಸೇವನೆ ಮಾಡೋಕ್ಕೆ ಬರ್ತವೆ. ಉದಾಹರಣೆಗೆ ನೋಡಿ, ಇಲ್ಲೆಲ್ಲ ಹುಲ್ಲು ಬೆಳೆದಿದೆ, ಆಯಿತಾ? ಈ ಭೂಮಿಗೆ ಯಾವುದೇ ಕಾಡು ಪ್ರಾಣಿಗಳಂತೂ ಎಂಟ್ರಿ ಕೊಡೋದೇ ಇಲ್ಲ. ಕಾರಣ, ಇಲ್ಲಿ ಎಂಟ್ರಿ ಕೊಟ್ಟರು ಅಂದರೆ ಜನ ಗನ್ನಲ್ಲಿ ಶೂಟ್ ಮಾಡ್ಬೋದು, ಇಲ್ಲ ನಾಯಿಗಳನ್ನು ಬಿಟ್ಟು ಅವುಗಳನ್ನು ಬೇಟೆ ಆಡ್ಬೋದು. ಪ್ರಾಣಿಗಳಿಗೆ ಗೊತ್ತಿದೆ ಇವುಗಳೆಲ್ಲ ಸರಿ ಇಲ್ಲ, ಇವರ ಒಂದು ಅವುಗಳಿಗೆ ಗೊತ್ತಾಗುತ್ತೆ, ಅವರ ವಾಸನೆ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಹೋಗಬಾರ್ದು ಅಂತ. ಗೊತ್ತಾಯ್ತಾ? ಯಾಕೆ ಇದನ್ನು ನಾನು ತಗೊಂಡೆ ಅಂದರೆ, ನಾವು ಇಲ್ಲಿ ಎಲ್ಲವನ್ನು ನಾವು ಪ್ರೀತಿಸಿದರೆ ನಮಗೆ ಗೊತ್ತಾಗುತ್ತೆ, ಹೆಂಡ್ತಿನೂ ನಾವು ಪ್ರೀತಿಸಬೇಕು, ನಮ್ಮ ಮಕ್ಕಳನ್ನು ನಾವು ಪ್ರೀತಿಸಬೇಕು, ಗೌರವಿಸಬೇಕು ಅಂತ. ಈಗ ನಿಮಗೆ ಹೇಳ್ತೇನೆ, ನಮ್ಮ ಒಂದು ಭಾರತ ದೇಶದಲ್ಲಿ ಮದುವೆಯಾದ ಹೆಂಡ್ತಿಯರಿಗೆ ಎಷ್ಟು ಜನ ಹೊಡಿತಾರೆ ಅಂದರೆ, ಡುಬ್ಬು 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 ಸೌಂಡು ಬರ್ತಾನೇ ಇರುತ್ತೆ ಎಷ್ಟೋ ಜನ ಹೆಂಗಸ್ರಿಗೆ. ಗೊತ್ತಾಯ್ತಾ? ಬರೀ ಕೈಯಲ್ಲಿ ಅಂದ್ಕೊಂಡ್ರ ಸಿಕ್ಕಿದ್ದಿದ್ರಲ್ಲೆಲ್ಲ ಏಟು ಹೊಡಿತಾರೆ. ಹೆಂಡ್ತಿ ಒಂದು ಕೂಗು ಅವ್ರಿಗೆ ಕೇಳಬಾರ್ದು, ಹೆಂಡ್ತಿ ಏನೂ ಆವಾಜ್ ಮಾಡಬಾರ್ದು. ಗೊತ್ತಾಯ್ತಾ?
ಇಲ್ಲಿ ಹೆಣ್ಣನ್ನು ಎದುರಿಗೆ ಹಾಕ್ಕೊಂಡು ಇಲ್ಲಿ ಬದುಕೋಕ್ಕಾಗತ್ತಾ? ನಾನು ನಿಮ್ಗೊಂದು ಒಂದು ಹೇಳ್ತೇನೆ. ಒಂದು ದಿನ ನಮ್ಮ ದೇಶದಲ್ಲಿ ಒಂದು ದಿನ ಇಲ್ಲಿ ಹೆಂಗಸರೆಲ್ಲ ಒಗ್ಗಟ್ಟಾಗಿ ಇಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಅರ್ಥ ಆಯ್ತಾ? ಒಂದು ದಿನ ಬರುತ್ತೆ ನೋಡಿ, ಆ ದಿನವನ್ನು ನೀವು ಕನಸಲ್ಲೂ ಅಂದ್ಕೊಂಡಿರಲ್ಲ ಈ ಥರ ಇಲ್ಲಿ ಆಗತ್ತೆ ಅಂತ. ಅರ್ಥ ಆಯ್ತಾ? ಆ ದಿನವನ್ನು ನೀವು ಆ, ಲೆಕ್ಕ ಹಾಕಿ, ಇವತ್ತೋ ನಾಳೆನೋ ಅಂತ ಲೆಕ್ಕ ಹಾಕ್ಕೊತಾ ಇರಬೇಕಿದ್ರೆ. ಒಂದು ದಿನ ಹೆಣ್ಣೆ ಸರ್ವನಾಶವನ್ನು ಮಾಡ್ತಾಳೆ. ಏನನ್ನು? ನಮ್ಮ ದೇಶದಲ್ಲಿರುವಂತಹ ಒಂದು ಕೆಟ್ಟತನವನ್ನು. ಅದು ಯಾವ ರೀತಿಯಲ್ಲಿ ನಾಶ ಮಾಡ್ತಾರೆ ಅಂತ ನೀವೇ ನೋಡಬೇಕು. ಯಾಕೆ ನಾನು ಈ ಉದಾಹರಣೆಯನ್ನು ಕೊಟ್ಟೆ ಅಂದರೆ, ನನಗೆ ತುಂಬ ಬೇಜಾರಿದೆ ಹೆಣ್ಣಿನ ವಿಚಾರದಲ್ಲಿ. ಯಾಕೋತಾ, ನಾನು ಹುಟ್ಟಿದಾಗಲಿಂದ ನಮ್ಮ ತಂದೆ ನಮ್ಮ ತಾಯಿ ಕಷ್ಟ ಕೊಟ್ಟಿದ್ದೆ ಅಷ್ಟ ಇಷ್ಟ. ಹೊಡೆಯೋದ್ರಿಂದ ಹಿಡಿದು ಬಡಿಯೋದ್ರಿಂದ ಹಿಡಿದು ಅವರ ದರ್ಪವನ್ನು ಮೆರೆಯೋದು ಹೆಂಗೆ ಅಂದರೆ, ಅವರಿವ್ರ ಮಾತು ಕೇಳ್ಕೊಂಡೆಲ್ಲ ನಮ್ಮ ತಾಯಿಗೆ ಹೊಡಿತಾಯಿದ್ರು ಅವಾಗ. ಏನು, ಯಾಕೆ ಉದಾಹರಣೆ ತಗೊಳ್ತೀನಿ ಅಂದರೆ, ನಮ್ಮ ತಂದೆ ಅಷ್ಟು ಕ್ರೂರಿ ಅಂತ ಅಲ್ಲ, ಇಲ್ಲಿ ಸಹವಾಸ ದೋಷ. ಇಲ್ಲಿ ಹೇಗೆ ಅಂದರೆ, ಒಬ್ಬರು ಚೆನ್ನಾಗಿದ್ದಾರೆ ಅಂದರೆ ಅವ್ರಿಗೆ ಮತ್ತೆ ಹೇಳ್ಕೊಡೋರು ಜಾಸ್ತಿ, ಹಾಗೆ ಹೀಗೆ ಅಂತ. ಅರ್ಥ ಆಯ್ತಾ? ಆಗ ಒಂದು ಗಂಡಸನ್ನು ವಶೀಕರಣ ಮಾಡಿ ಅವರು ಒಂದು ಚೆನ್ನಾಗಿರೋ ಕೊಡಬಾರ್ದು. ಅಂದರೆ ಒಬ್ಬರು ಚೆನ್ನಾಗಿರಲಿ, ಅವ್ರ ಕುಟುಂಬ ಚೆನ್ನಾಗಿರಲಿ ಅಂತ ಬಯಸೋ ಜನವೇ ಇಲ್ಲ ಇವತ್ತಿನ ದಿನ. ಅವ್ರು ಚೆನ್ನಾಗಿದ್ದಾರೆ ಅಂದರೆ ಅವ್ರ ಕಣ್ಣಿಂದ ನೋಡೋಕ್ಕಾಗಲ್ಲ. ಈಗ ನಾನೊಂದು ಒಳ್ಳೆಯದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕೆಲವರೇ ನನ್ನ ಕಂಡ್ರೆ ಉರಿ, ಹೇ ಇವನಿಗೆ ಯಾಕೆ ಬೇಕಿತ್ತು ಊರು ಸಾಪರಿ, ಇವನೇ ಯಾಕೆ ಬೇಕಿತ್ತು ವಿಡಿಯೋ ಮಾಡೋಕ್ಕೋದು, ಇವನೇ ಯಾಕೆ, ಅಯ್ಯೋ ರಾಮ ಶಿವ ಶಿವ, ಹರೇ ರಾಮ ಹರೇ ಕೃಷ್ಣ, ಶ್ರೀ ದುರ್ಗಾಯ ನಮಃ ಶಿವ. ಅರ್ಥ ಆಯ್ತಾ? ಅಂದರೆ ಒಳ್ಳೆ ಮಾತು, ಅದಕ್ಕೆ ಅವಹೇಳನ ಜಾಸ್ತಿ. ಒಳ್ಳೆ ಮಾತಿಗೆ, ಒಳ್ಳೆ ವಿಚಾರಕ್ಕೆ, ಒಳ್ಳೆ ಆಚಾರಕ್ಕೆ. ಅರ್ಥ ಆಯ್ತಾ? ಈಗ ನಾನು ಸತ್ಯನ ಹೇಳ್ತೀನಿ ಅಂದರೆ ಅದನ್ನು ದ್ವೇಷ ಮಾಡೋರು ಇಲ್ಲಿ ತುಂಬ ಜನ. ಯಾಕಂದರೆ ಅದ್ರ ತಕ್ಕಂಥ ಅವ್ರಿಗೆ ನಡ್ಕೊಳಕ್ಕಾಗಲ್ಲ ಅಲ್ಲ, ಇದೆಲ್ಲ ಬರುತ್ತೆ. ಅದಕ್ಕೆ ನಾವಿಲ್ಲಿ ಹೆಣ್ಣನ್ನು ಗೌರವಿಸಬೇಕು, ಪ್ರೀತಿಸಬೇಕು. ಹಾಗೆ ನಮ್ಮ ಕೈಲಿ ಅದು ಪ್ರೀತಿ ಗೌರವ ಕೊಡೋಕ್ಕಾದರೆ ಮಾತ್ರ ನಾವು ಹೆಣ್ಣಿನ ವಿಚಾರವನ್ನು ಮಾತಾಡೋದು ಬಂತು, ಅವ್ರ ಹತ್ರ ಮಾತಾಡೋದು ಬಂತು. ಗೊತ್ತಾಯ್ತಾ? ಮೊದಲಿನ ದಿನಗಳೆಲ್ಲ ಹೇಗಿತ್ತು ಅಂದರೆ, ಒಂದು ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ರೂ ಅವ್ರಿಗೆ ಕತ್ತಿ ಏಟು ಬೀಳ್ತಾಯಿತ್ತು. ಇವತ್ತಿನ ದಿನ ಹಂಗೆ? ಇವತ್ತಿನ ದಿನ ಹೆಣ್ಣನ್ನು ಮುಂದಿಟ್ಕೊಂಡು ಜೂಜಾಡ್ತಾರೆ. ಜೂಜು ಅಂದರೆ ಗೊತ್ತಾಯ್ತಾ? ದುಡ್ಡು ಮಾಡೋದು. ಈಗ ಎಷ್ಟೋ ಆ್ಯಪ್ಗಳು ಬರ್ತಾ ಇದ್ದಾವೆ. ಉಡುಪಿ ಕಡೆಯವರು, ಮಂಗಳೂರು ಕಡೆಯವರು ನಿಮ್ಮ ಹತ್ರ ಮಾತಾಡಬೇಕಾ, ಬರೀ ₹1 ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕಣ್ರಿ. ಎಂಥ ಕರ್ಮ. ಅದ್ರ ಮತ್ತು ಅಡ್ವರ್ಟೈಸ್ಮೆಂಟ್ ಹುಡುಗಿನೇ ಕೊಡ್ತಾರೆ, ಹುಡುಗಿನೇ ಬರ್ತಾ ಇದ್ದಾಳೆ. ನಾನು ನಿನ್ನೆ ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾ ನಿಮಗೆ? ನಾನು ರಾತ್ರಿಯಿಂದ ಬೆಳಗ್ಗೆವರೆಗೂ ಫೋನಲ್ಲಿ ಮಾತಾಡ್ತಾ ಇದ್ದೆ. ನೀವೇನು ಬೇಕೋ ಅದನ್ನು ಶೇರ್ ಮಾಡ್ಬೋದು. ನಿಮಗೆ ರಾತ್ರಿ ನಿದ್ದೆ ಬರಲ್ವಾ? ನೀವು ಈ ಆ್ಯಪ್ ಇನ್ಸ್ಟಾಲ್ ಮಾಡಿ ಮಾತಾಡಿ. ಅಯ್ಯೋ ಶಿವನೇ, ಅದಾಯ್ತಾ? ಶಿವ ಶಿವ. ಈ ಕಾಲದಲ್ಲಿ ಎಲ್ಲ ಮಾಯೆ. ಅರ್ಥ ಆಯ್ತಾ? ಓಕೆನಾ? ನನಗೆ ಏನು ಮಾತಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ನನ್ನ ಮನಸ್ಸು ಚಂಚಲ ಆಗಿಬಿಟ್ಟಿದೆ. ನಾನು ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ಕೂತ್ಕೊಳ್ಳೋದ? ವೀಕ್ಷಕರೇ, ನಮ್ಮ ಜೀವನ ನಮ್ಮ ಇಷ್ಟ. ನಾವು ಹೇಗೆ ಬದುಕಬೇಕು ಅದನ್ನು ದೃಢ ನಿರ್ಧಾರದಿಂದ ನಮ್ಮ ಜೀವನವನ್ನು ದೇವರಲ್ಲಿ ಒಂದು ಗಟ್ಟಿ ಸಂಕಲ್ಪ ಮಾಡಿಕೊಂಡು ಯಾರೇ ಏನು ಅಡೆತಡೆ ಮಾಡೋಕ್ಕೆ ಬಂದ್ರೂ, ಉದಾಹರಣೆಗೆ ಜಮದಗ್ನಿ ಋಷಿಗಳು, ಪರಶುರಾಮ, ಇನ್ನಿತರ ಹಲವಾರು ಸಿದ್ಧಿ ಸಾಧಕರನ್ನು ನಾವು ಅವರ ಒಂದು ನೀತಿ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಇಲ್ಲಿ ಜೀವನ ಮಾಡ್ಕೊಂಡು ಹೋಗ್ಬೋದು ಪ್ರಯತ್ನಪಟ್ಟು. ಯಾವ ರೀತಿ ಬೇಕು ಅದೇ ರೀತಿಯಲ್ಲಿ ಕಟ್ಟುನಿಟ್ಟಿಂದ. ಅರ್ಥ ಆಯ್ತಾ? ಅದೇ ರೀತಿ ಜೀವನ ನಿಮಗೆ ಇಷ್ಟ ಇದ್ದರೆ ಖಂಡಿತ ನೀವು ಕಟ್ಕೊಳ್ಳಿ. ಖಂಡಿತ ನಿಮ್ಮ ಜೀವನ ತುಂಬ ಚೆನ್ನಾಗಾಗ್ತದೆ. ಹಾಗೆ ಹೆಣ್ಣು ಅಂದರೆ ಇಲ್ಲಿ ಇವತ್ತಿನ ದಿನ ಗೌರವ ಇಲ್ಲ. ಗೌರವ ಒಂದಿನ ಬರುತ್ತೆ, ಯಾಗ ಹೆಣ್ಣಿನ ಕೈಗೆ ಕತ್ತಿ ಬಂದಾಗ.